ಹಾಯ್ ಸ್ವಾಗತ ನನ್ನ ಚಾನಲ್ಗೆ ಮತ್ತೊಮ್ಮೆ. ಇವತ್ತು ನಾನು ಒಂದು ಮನಮೋಹಕ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಇದು ಒಬ್ಬ ಉಪನ್ಯಾಸಕಿ ಮತ್ತು ಚಿಕ್ಕ ವಿದ್ಯಾರ್ಥಿಯ ನಡುವಿನ ಸ್ನೇಹದಿಂದ ಹುಟ್ಟಿದ ಸಾಧಾರಣ ಪ್ರೇಮದ ಕತೆ. ಅರ್ಜುನ್ ಒಬ್ಬ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಉದ್ಯೋಗ ಮಾಡುವ ಯುವಕ. ಬೆಳಗ್ಗೆ ಕಚೇರಿಗೆ ಸಿದ್ಧನಾಗುತ್ತಿರುತ್ತಾನೆ. ತನ್ನ ಪತ್ನಿ ಪ್ರಿಯಾಳಿಗೆ ಕರೆಯುತ್ತಾನೆ. ಪ್ರಿಯಾ, ನನ್ನ ಟ್ಯಾಬ್ಲೆಟ್ ಎಲ್ಲಿದೆ ಎಂದು ಸ್ವಲ್ಪ ಕಿರಿಕಿರಿಯ ಸ್ವರದಲ್ಲಿ ಪ್ರಿಯಾ ಬಂದು ಟ್ಯಾಬ್ಲೆಟ್ ನೀಡುತ್ತಾಳೆ. ಆಗ ಅರ್ಜುನ್, ಇಷ್ಟು ಸಮಯ ತಗೋಯ್ತು ಒಂದು ಟ್ಯಾಬ್ಲೆಟ್ ತರಲು ಎಂದು ಅಸಮಾಧಾನದಿಂದ ಕೇಳುತ್ತಾನೆ. ಅರ್ಜುನ್ ಕೆಲವು ಬಾರಿ ಪ್ರಿಯಾಳ ಜೊತೆಗೆ ಹೊರಡುವಾಗ ಸಂಭಾಷಣೆ ಮಾಡುತ್ತಾನೆ. ಪ್ರಿಯಾ ಮೃದುವಾಗಿ, ಅರ್ಜುನ್, ನಿನಗೊಂದು ಸಂಗತಿ ಹೇಳಬೇಕಿತ್ತು. ನಮ್ಮ ನೆರೆಮನೆಯ ಕವ್ಯಾಳ ಅತ್ತಿಗೆಯ ಮಗನಿಗೆ ಗಣಿತದಲ್ಲಿ ಟ್ಯೂಷನ್ ನೀಡಲು ಕೇಳಿದ್ದಾಳೆ ಎಂದು ಹೇಳುತ್ತಾಳೆ. ಅರ್ಜುನ್ ತಕ್ಷಣ, ನಾನು ಉತ್ತಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಿನಗೆ ಹಣದ ಕೊರತೆಯಿದ್ದರೆ ನಾನೇ ನೀಡುತ್ತೇನೆ. ಬೇರೆಯವರು ಮನೆಗೆ ಬರುವುದು ಏಕೆ ಎಂದು ಪ್ರಶ್ನಿಸುತ್ತಾನೆ. ಪ್ರಿಯಾ ನಯವಾಗಿ, ಅದು ಹಣಕ್ಕಾಗಿ ಅಲ್ಲ. ನೀನು ಕಚೇರಿಗೆ ಹೋದ ನಂತರ ಮನೆಯಲ್ಲಿ ಏಕಾಂಗಿಯಾಗಿ ಇರುವುದು ಕಳವಳವಾಗುತ್ತದೆ. ನಾನು ಎಂಎಸ್ಸಿ ಮುಗಿಸಿದವಳು, ಸುಮ್ಮನೆ ಇರುವುದು ಬೇಸರವಾಗುತ್ತದೆ. ಟ್ಯೂಷನ್ ಮಾಡಿದರೆ ಸ್ವಲ್ಪ ಆನಂದವಾಗುತ್ತದೆ ಎಂದು ಮನವೊಲಿಸುತ್ತಾಳೆ. ಅರ್ಜುನ್ ಸಮ್ಮತಿಸಿ ಕಚೇರಿಗೆ ಹೊರಡುತ್ತಾನೆ. ನಂತರ ಕವ್ಯಾಳ ಅತ್ತಿಗೆಯ ಮಗ ರೋಹನ್ ಬಂದು ಬಾಗಿಲು ಬಡಿಯುತ್ತಾನೆ. ಪ್ರಿಯಾ ಬಾಗಿಲು ತೆರೆದಾಗ ರೋಹನನ ತಮಾಷೆಯ ಮುಗುಳ್ನಗೆ ಮತ್ತು ಸರಳ ಭಾಷೆಗಳು ಅವಳಿಗೆ ಆಕರ್ಷಣೆಯಾಗುತ್ತವೆ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ನೀನು ಯಾರು ಎಂದು ಪ್ರಿಯಾ ಕೇಳುತ್ತಾಳೆ, ತನ್ನ ನಯನಗಳಲ್ಲಿ ಒಂದು ಸಣ್ಣ ಹಾಸ್ಯ. ರೋಹನ್, ನಾನು ಕವ್ಯ ಅಕ್ಕನ ಅತ್ತಿಗೆಯ ಮಗ. ರೋಹನ್, ನಿಮ್ಮ ಬಳಿ ಗಣಿತ ಕಲಿಯಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಪ್ರಿಯಾ, ಓ ರೋಹನ್, ಬಾ ಒಳಗೆ ಕುಳಿತುಕೋ ಎಂದು ಪ್ರೀತಿಯಿಂದ ಆಹ್ವಾನಿಸುತ್ತಾಳೆ. ರೋಹನ್ ಒಳಗೆ ಬಂದು ಕುಳಿತಾಗ, ಪ್ರಿಯಾ, ನೀನು ಇಲ್ಲೇ ಕುಳಿತಿರು, ನಾನು ಸ್ವಲ್ಪ ಒಳಗಡೆ ಹೋಗಿ ಉಡುಪು ಬದಲಿಸಿಕೊಂಡು ಬರುತ್ತೇನೆ ಎಂದು ನಗುತ್ತಾ ಹೇಳಿ ಮೇಲ್ಮಹಡಿಗೆ ಹೋಗುತ್ತಾಳೆ. ರೋಹನ್ಗೆ ಆಸಕ್ತಿಯಾಗಿ ಕೋಣೆಯ ಹತ್ತಿರ ಹೋಗುತ್ತಾನೆ. ಬಾಗಿಲು ಸ್ವಲ್ಪ ತೆರೆದಿರುತ್ತದೆ. ಒಳಗೆ ನೋಡಿದಾಗ ಪ್ರಿಯಾ ಉಡುಪು ಬದಲಾಯಿಸುತ್ತಿರುವುದು ಕಾಣಿಸುತ್ತದೆ. ಅವಳ ಸಾಧಾರಣ ಸೌಂದರ್ಯ ರೋಹನನ್ನು ಸೆಳೆಯುತ್ತದೆ. ಆದರೆ ಅವನು ತನ್ನ ಚಿತ್ತವನ್ನು ಹಿಡಿದುಕೊಂಡು ಪುಸ್ತಕ ತೆಗೆದುಕೊಂಡು ಹಿಂದಿರುಗುತ್ತಾನೆ. ಪ್ರಿಯಾ ಬಂದು ಟ್ಯೂಷನ್ ಆರಂಭಿಸುತ್ತಾಳೆ. ರೋಹನ್ಗೆ ಗಣಿತದ ಕೆಲವು ಅಂಶಗಳು ತೊಂದರೆಯಾಗಿರುವುದರಿಂದ ಪ್ರಿಯಾ ಶಾಂತಿಯಿಂದ ವಿವರಿಸುತ್ತಾಳೆ. ರೋಹನ್ಗೆ ಅವಳ ಸ್ವರದ ಮೋಡಿ ಮತ್ತು ನಯನಗಳ ಆಕರ್ಷಣೆ ತೊಂದರೆಯಾಗ ತೊಡಗುತ್ತದೆ. ಒಂದು ದಿನ ಟ್ಯೂಷನ್ ಮುಗಿದ ನಂತರ ರೋಹನ್, ಮ್ಯಾಮ್, ನಿಮ್ಮ ಬೋಧನೆಯ ಶೈಲಿ ಮತ್ತು ಸಹನೆ ತುಂಬಾ ಉತ್ತಮ. ನಿಮ್ಮಿಂದ ಕಲಿಯುವುದು ಸಂತೋಷವಾಗುತ್ತದೆ ಎಂದು ಹೇಳುತ್ತಾನೆ. ಪ್ರಿಯಾ ನಗುತ್ತಾ, ಧನ್ಯವಾದಗಳು ರೋಹನ್, ನೀನು ಉತ್ತಮ ವಿದ್ಯಾರ್ಥಿ ಎಂದು ಪ್ರತಿಕ್ರಿಯಿಸುತ್ತಾಳೆ. ದಿನಗಳು ಹಾದಂತೆ ರೋಹನ್ ಮತ್ತು ಪ್ರಿಯಾಳ ನಡುವೆ ಒಂದು ಸ್ನೇಹದ ಬಂಧ ಬೆಳೆಯುತ್ತದೆ. ಒಂದು ದಿನ ಪ್ರಿಯಾ ತನ್ನ ಆಕಾಂಕ್ಷೆಗಳ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ರೋಹನ್, ನಾನು ಅಧ್ಯಯನದಲ್ಲಿ ಮೊದಲನೆಯವಳಾಗಿದ್ದೆ, ಆದರೆ ಅರ್ಜುನನ ಜೊತೆಗಿನ ಬದುಕಿನಲ್ಲಿ ನನ್ನ ಆಸೆಗಳನ್ನು ಮರೆತು ಹಾಕಿದ್ದೇನೆ ಎಂದು ವಿಷಾದದಿಂದ ಹೇಳುತ್ತಾಳೆ. ರೋಹನ್, ಮ್ಯಾಮ್, ನಿಮ್ಮ ಆಸೆಗಳು ಇನ್ನೂ ಸಜೀವವಾಗಿವೆ. ನೀವು ಇಂತಹ ಉತ್ತಮ ಉಪನ್ಯಾಸಕಿ ಇನ್ನೂ ಹೆಚ್ಚು ಸಾಧಿಸಬಹುದು ಎಂದು ಸ್ಫೂರ್ತಿ ನೀಡುತ್ತಾನೆ. ಒಂದು ದಿನ ಟ್ಯೂಷನ್ ಮುಗಿದ ನಂತರ ರೋಹನ್ ಸಾಹಸ ತಂದುಕೊಂಡು, ಪ್ರಿಯಾ ಮ್ಯಾಮ್, ನಿಮ್ಮ ಜೊತೆಗಿನ ಕ್ಷಣಗಳು ನನಗೆ ತುಂಬಾ ವಿಶೇಷ. ನಿಮ್ಮ ಸಾಧಾರಣತೆ, ನಿಮ್ಮ ಸಹನೆ, ನಿಮ್ಮನ್ನು ತುಂಬಾ ಮೆಚ್ಚುತ್ತೇನೆ ಎಂದು
ಹೇಳುತ್ತಾನೆ ಪ್ರಿಯಾ ಒಂದು ಕ್ಷಣ ಆಶ್ಚರ್ಯಗೊಳ್ಳುತ್ತಾಳೆ. ಆದರೆ ಅವನ ಉತ್ತಮ ಭಾವನೆಯನ್ನು ಗ್ರಹಿಸಿ, ರೋಹನ್, ನಿನ್ನ ಮಾತುಗಳು ನನಗೆ ಆನಂದ ಕೊಟ್ಟವು. ಆದರೆ ನಾನು ಅರ್ಜುನನ ಜೊತೆಗಿದ್ದೇನೆ. ನನ್ನ ಬದುಕಿನಲ್ಲಿ ಒಂದು ಬಾಧ್ಯತೆ ಇದೆ ಎಂದು ಮೃದುವಾಗಿ ಹೇಳುತ್ತಾಳೆ. ರೋಹನ್, ತಿಳಿದಿದೆ ಮ್ಯಾಮ್, ಆದರೆ ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಆಸೆಗಳಿಗಾಗಿ ನಾನು ಯಾವಾಗಲೂ ಇರುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಕೆಲವು ದಿನಗಳ ನಂತರ ಅರ್ಜುನ್ ಮನೆಗೆ ಬಂದಾಗ ಮೇಜಿನ ಮೇಲೆ ರೋಹನನ ಗಣಿತದ ನೋಟ್ಸ್ ಕಾಣುತ್ತದೆ. ಇದೇನಿದು, ನೀನು ಇನ್ನೂ ಟ್ಯೂಷನ್ ಮಾಡುತ್ತಿದ್ದೀಯಾ ಎಂದು ರೋಷದಿಂದ ಕೇಳುತ್ತಾನೆ ಪ್ರಿಯಾ. ಅದು ರೋಹನನ ನೋಟ್ಸ್, ಇದು ಕೇವಲ ಬೋಧನೆಗಾಗಿ ಎಂದು ವಿವರಿಸುತ್ತಾಳೆ. ಅರ್ಜುನ್ ಕೋಪಗೊಂಡು, ನಾನು ಇಂತಹ ಸಹವಾಸವನ್ನು ಸ್ವೀಕರಿಸಲ್ಲ ಎಂದು ಹೇಳುತ್ತಾನೆ. ಪ್ರಿಯಾ ಶಾಂತಿಯಿಂದ, ಅರ್ಜುನ್, ದಯವಿಟ್ಟು ಗ್ರಹಿಸು, ನಾನು ಯಾರಿಗೂ ಹಾನಿ ಮಾಡುತ್ತಿಲ್ಲ. ನನ್ನ ಆನಂದಕ್ಕಾಗಿ ಇದನ್ನು ಮಾಡುತ್ತಿದ್ದೇನೆ ಎಂದು ಮನವೊಲಿಸುತ್ತಾಳೆ. ಮರುದಿನ ರೋಹನ್ ಬಂದಾಗ, ಪ್ರಿಯಾ, ರೋಹನ್, ನಿನ್ನ ಭಾವನೆಗಳಿಗೆ ನಾನು ಮನ್ನಣೆ ಕೊಡುತ್ತೇನೆ. ಆದರೆ ನಾನು ನನ್ನ ಬಾಧ್ಯತೆಯಿಂದ ಹೊರಬರಲಾರೆ. ಆದರೂ ನಿನ್ನ ಸ್ನೇಹ, ನಿನ್ನ ಬೆಂಬಲ ನನಗೆ ತುಂಬಾ ಬೆಲೆಯುಳ್ಳದ್ದು ಎಂದು ಹೇಳುತ್ತಾಳೆ. ರೋಹನ್ ನಗುತ್ತಾ, ಮ್ಯಾಮ್, ನಿಮ್ಮ ಸಂತೋಷವೇ ನನಗೆ ಪ್ರಮುಖ. ನಾನು ಯಾವಾಗಲೂ ನಿಮ್ಮ ಸ್ನೇಹಿತನಾಗಿರುತ್ತೇನೆ ಎಂದು ಹೇಳುತ್ತಾನೆ. ಇಬ್ಬರ ನಯನಗಳು ಒಂದಾದವು. ಒಂದು ಕ್ಷಣದ ಸ್ನೇಹದ ಒಡನಾಟದಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಸಮೀಪವಾದರು. ಅವರು ಒಂದು ಪ್ರೀತಿಯ ಅಪ್ಪುಗೆಯಿಂದ ತಮ್ಮ ಸ್ನೇಹವನ್ನು ಬಲಪಡಿಸಿದರು. ಪ್ರಿಯಾ ರೋಹನ್ಗೆ ಗಣಿತದ ಜೊತೆಗೆ ಬದುಕಿನ ಪಾಠಗಳನ್ನು ಬೋಧಿಸಿದಳು. ರೋಹನ್ ಆ ಪಾಠಗಳನ್ನು ಚೆನ್ನಾಗಿ ಕಲಿತು ಸಂತೋಷದಿಂದ ಹೊರಟ ಕಥೆಯ ಅಂತ್ಯಕ್ಕೆ ಪ್ರಿಯಾ ತನ್ನ ಬೋಧನೆಯ ಉತ್ಸಾಹವನ್ನು ಮುಂದುವರೆಸುತ್ತಾಳೆ. ರೋಹನನ ಸ್ನೇಹ ಮತ್ತು ಸಾಹಸದಿಂದ ಪ್ರಿಯಾ ತನ್ನ ಆಸೆಗಳನ್ನು ಮತ್ತೆ ನೋಡಲು ಆರಂಭಿಸುತ್ತಾಳೆ. ಅವರ ನಡುವಿನ ಸಂಬಂಧ ಒಂದು ಮನಮೋಹಕ ಮರ್ಯಾದೆಯ ಸ್ನೇಹವಾಗಿ ಉಳಿಯುತ್ತದೆ. ನೋಡಿದೀರಾ, ಒಂದು ಸಾಧಾರಣ ಸಂಬಂಧ ಎಷ್ಟು ಮನಮೋಹಕವಾಗಿರಬಹುದು. ನಿಜವಾದ ಸ್ನೇಹವೆಂದರೆ ಒಬ್ಬರ ಸಂತೋಷಕ್ಕಾಗಿ ಮರ್ಯಾದೆಯಿಂದ ಬೆಂಬಲ ನೀಡುವುದು. ಈ ಕತೆ ನಿಮಗೆ ಹೇಗೆ ಅನಿಸಿತು? ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನಲ್ನ ಕತೆಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಮತ್ತೊಂದು ಮನಮೋಹಕ ಕತೆಯ ಜೊತೆಗೆ ಸಿಗೋಣ. ಬಾಯ್. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.